ಎಲ್ಲರೂ ನಮಸ್ಕಾರ. ಕಿನ್ನರ ಕಲವರಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡ್ತಾ ಇದ್ದೀವಿ ಕ್ರಾಲ್ ಒಳಗಡೆ ಒಂದು ಮಕ್ನ ಆನೆಯನ್ನು ಹಿಡಿದಿದ್ದಾರೆ. ಏಪ್ರಿಲ್ 2ನೇ ತಾರೀಕಿನ ಹಿಡಿದಿದ್ದಾರೆ ಅಂತ ಯಾರೋ ಹೇಳಿದ್ರು, ಅದು ಸರಿಯಾದ ಮಾಹಿತಿ ಇಲ್ಲ. ಆ ಮಕ್ನ ಆನೆ ಅಂದರೆ ದಂತ ಇಲ್ದಿರೋ ಆನೆ, ಗಂಡ ಆನೆ ಅಂತ ಹೇಳ್ಬೋದು. ಅದನ್ನು ಒಳಗಡೆ ಕ್ರಾಲ್ನ ಸರಿಪಡಿಸೋದ್ರ ಮುಖಾಂತರ ಹರ್ಷ, ತೊಟ್ಟಿಲು ಕೊಂಬನ್ನು ಹೊಂದಿರುವಂತಹ ದಂತವನ್ನು ಹೊಂದಿರತಕ್ಕಂಥ ಹರ್ಷ ಎಷ್ಟು ಲವಲವಿಕೆಯಿಂದ ಹರ್ಷೋದ್ಗಾರದಿಂದ ಎಷ್ಟು ಚೆನ್ನಾಗಿ ಅವನು ಕೆಲಸ ಮಾಡ್ತಾ ಇದ್ದಾನೆ ನೋಡಿ. ಮರದ ದಿಮ್ಮಿನ ಕ್ರಾಲಿಂದ ತೆಗಿತಾ ಇದ್ದಾನೆ ಸರಿಪಡಿಸಿ. ಒಳಗಡೆ ಒಂದು ಆನೆ ಇದೆ, ಆ ಆನೆಯನ್ನು ಪಳಗಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ. ನಿಜವಾಗ್ಲೂ ಈ ಒಂದು ಕ್ರಾಲ್ ಪ್ರಕ್ರಿಯೆಗಳನ್ನ ನೋಡೋದೇ ಒಂದು ಖುಷಿ. ಇದು ಆನೆಕಾಡು ಅಂದರೆ ದುಬಾರೆ ಸಾಕಾಣೆ ಶಿಬಿರ. ನೋಡಿ ನೋಡಿ ಅಲ್ಲಿ ತಿವಿತಾ ಇದ್ದಾನೆ, ಕೊಂಬಿಂದ ಹಾಕೊಂಡು ಒಳಗಡೆ ಇರ್ತಕ್ಕಂಥ ಒಂದು ಮಕನ ಆನೆ, ಕಾಡಾನೆಗೆ ತಿವಿತಾ ಇದ್ದಾನೆ. ಅಲ್ಲಿ ಅವ್ರದ್ದೇ ಆದಂಥ ಒಂದು ಸಂವಹನ ಪ್ರಕ್ರಿಯೆಗಳು ನಡೆದು ಕಮ್ಯುನಿಕೇಷನಿಂದ ಆನೆಯನ್ನು ಪಳಗಿಸ್ತಾ ಇದ್ದಾರೆ ನೋಡಿ. ಅದೇ ಒಳಗಡೆ ಕಾಣ್ತಾ ಇದೆಯಲ್ಲ, ಅದೇ ಒಂದು ಮಕನ ಆನೆ. ನೋಡಿ ತಿರ್ಗಾ ಹರ್ಷ ಮುಂದೆ ಬಂದ ನೋಡಿ, ತಿವಿತಾ ಇದ್ದಾನೆ ಅಂದರೆ ಮುಂದೆ ತಳ್ತಾ ಇದ್ದಾನೆ ನೋಡಿ. ಅಲ್ಲಿ ಎಷ್ಟು ಬಲ ಬಿಟ್ಟು ಹರ್ಷನ ಮಾವುತ ಎಷ್ಟು ಚಾಕಚಕ್ಯತೆಯಿಂದ ಆನೆ ಪಳಗಿಸುವಂತಹ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಇವೆಲ್ಲ ನೋಡೋದೊಂದು ಖುಷಿ. ಇನ್ನು ಸಕ್ಕರೆಬೈಲಲ್ಲೂ ಕೂಡ ನೋಡ್ಬೋದು, ದುಬಾರಲ್ಲೂ ನೋಡ್ಬೋದು. ಕೆಲವು ಆನೆ ಶಿಬಿರಗಳಲ್ಲಿ ಕ್ರಾಲ್ಗಳಿಲ್ಲ. ಕೆಲವು ಆನೆ ಶಿಬಿರಗಳಲ್ಲಿ ಮಾತ್ರ ಈ ಒಂದು ಕ್ರಾಲ್ ಅಂದರೆ ಆನೆಯನ್ನು ಕೂಡು ಹಾಕಿ ಅದನ್ನು ಪಳಗಿಸುವಂತಹ ಒಂದು ಕೋಣೆ, ಮರದ ದಿಮ್ಮಿಯಿಂದ ಕಟ್ಟಿರ್ತಕ್ಕಂಥ ಒಂದು ಕೋಣೆಯನ್ನು ನಾವು ಕ್ರಾಲ್ ಅಂತ ಕರಿತೀವಿ. ನಿಜವಾಗ್ಲೂ ಆ ಒಂದು ದಿಮ್ಮಿ, ಆ ಟಿಂಬರ್ ಏನಿದೆ ಸರಿಸುಮಾರು ಒಂದು 500, 700, 1000 ಒಳಗಡೆ ಕೂಡ ಇರುತ್ತೆ. ಅಷ್ಟು ಭಾರ ಇರತಕ್ಕಂಥ ಮರದ ದಿಮ್ಮಿನೆಲ್ಲ ತೆಗೆದು ಸರಿಪಡಿಸಿ, ಕ್ರಾಲ್ನ ಸರಿಪಡಿಸಿ ಒಳಗಡೆ ಇರ್ತಕ್ಕಂಥ ಆನೆಗಳಿಗೆ ಒಂದು ತರಬೇತಿಯನ್ನು ಕೊಡುವಂತಹ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೀವಿ. ಕೆಲಸ ಮುಗೀತು ಅನಿಸುತ್ತೆ, ಹೊರಡ್ತಾ ಇದ್ದಾರೆ. ಕೆಲಸ ಮುಗೀತು ಅನಿಸುತ್ತೆ, ಹೊರಡ್ತಾ ಇದ್ದಾರೆ ನೋಡಿ. ಈಗ ನೀರ ಹತ್ರ ಕಾವೇರಿ ದಡಕ್ಕೆ ಹೋಗಿ ನೀರಲ್ಲಿ ಆಟ ಆಡಿಕೊಂಡು, ಸ್ನಾನ ಮಾಡಿಕೊಂಡು, ಒಂಚೂರು ನೀರಿಗೆ ಕುಡ್ಕೊಂಡು ಕ್ಯಾಂಪಿಗೆ ಬಂದು ನಿಂತ್ಕೊಳ್ಳುತ್ತೆ. ಈಗ ಸರಿಸುಮಾರು 5 ಗಂಟೆ ಸಮಯ. ಕಾವೇರಿ ನದಿ ಹತ್ರ ಹೋಗಿ ನೀರು ಕುಡಿದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಕ್ಯಾಂಪ್ಗೆ ವಾಪಸ್ ಬರುತ್ತೆ ನಮ್ಮ ಹರ್ಷ. ಧನ್ಯವಾದಗಳು.